ಕೊಡ್ತೀನಿ, ಏನಾಗಲ್ಲ. ಇರು, ಬಟ್ಟೆ ಕೊಡು. ಅಮ್ಮ, ಮೈ ಕೈ ನೋವು. ಅಮ್ಮ, ಕುಡಿಯಮ್ಮ. ಆಸ್ಪತ್ರೆಗೆ ಹೋಗೋಣ ಬಾ ಅಮ್ಮ, ಬಾ. ಇರಮ್ಮ, ಏನಾಗಲ್ಲ, ಏನು ಸೆಕೆಂಡ್ ನಿಮಗೆ ಇರು, ಫ್ಯಾನು ಇದು ಗಾಳಿ ತೆಗಿ. ಇದು ರೇಬಿಸ್ ಪೇಷೆಂಟು. ಇದು ಉಚ್ಚಿನಾಯಿ ಕಡಿತದಿಂದ ಈ ಥರ ಆಗಿದೆ. ಎತ್ತೋರ ನಿರ್ಲಕ್ಷ್ಯದಿಂದನೇ ಇವತ್ತಿನ ದಿನ ಈ ಮಗುಗೆ ಈ ಪರಿಸ್ಥಿತಿ ಬಂದಿದೆ. ಹೌದು, ಈ ತಾಯಿ ಮಾಡಿದ ತಪ್ಪನ್ನು ಯಾರೂ ಮಾಡಬೇಡಿ. ಯಾಕಂದ್ರೆ ರೇಬಿಸ್ ಮಾರಣಾಂತಿಕ ಕಾಯಿಲೆ. ಯಾವುದೇ ಪ್ರಾಣಿ, ನಾಯಿ ಆಗಲಿ ಬೆಕ್ಕಾಗಲಿ, ಪರಚಿದ್ರೂ ಅದು ಏನಾದ್ರು ಪಂಜ ನೆಕ್ಕಿದ್ರೆ ಅದರಿಂದ ಜೊಲ್ಲು ಗಾಯಕ್ಕೆ ಹೋಗಿ ಅದು ಲೈಫ್ ಥ್ರೆಟನಿಂಗ್, ಪ್ರಾಣಕ್ಕೆ ಅಪಾಯ ಆಗ್ಬೋದು. ಹಾಗಾದ್ರೆ ನಾಯಿ ಅಥವಾ ಪ್ರಾಣಿ ಕಚ್ಚಿದ ತಕ್ಷಣ ಏನು ಮಾಡಬೇಕು? ಕಚ್ಚಿದ ತಕ್ಷಣ ಗಾಯ ಆಗಿರೋ ಜಾಗವನ್ನು 10ರಿಂದ 15 ನಿಮಿಷ ರನ್ನಿಂಗ್ ವಾಟರ್ ಅಂದರೆ ಟ್ಯಾಪ್ ವಾಟರ್ ಯಾವುದೇ ಕ್ಲೀನಾಗೆ ತೊಳಿಬೇಕು. ಆದಷ್ಟು ಸೋಪು ಅಥವಾ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಏನಾರು ಇದ್ದರೆ ಅದರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಆಂಟಿಬಯೋಟಿಕ್ ಏನಾರು ಇದ್ದರೆ ಹಾಕಬೇಕು. ಇಲ್ಲಾಂದರೆ ತಕ್ಷಣ ನಿಯರ್ ಬೈ ಡಾಕ್ಟ್ರ್ ಹತ್ರಕ್ಕೆ ಹೋಗ್ಬಿಟ್ಟು ತೋರಿಸ್ಬೇಕು. ಇನ್ನು ಯಾವುದೇ ಕಾರಣಕ್ಕೂ ಗಾಯಕ್ಕೆ ಮಣ್ಣು, ಅರಿಶಿನ, ಸೆಗಣಿ ಇನ್ನಿತರ ವಸ್ತುಗಳನ್ನು ಹಚ್ಚಬೇಡಿ. ಕಚ್ಚಿದ ಗಾಯಕ್ಕೆ ಬಟ್ಟೆಯನ್ನು ಕಟ್ಟಬೇಡಿ. ಮನೆಯ ಸಾಕು ಪ್ರಾಣಿಯೇ ಕಚ್ಚಿದ್ರೂ ಅಥವಾ ಪರಚಿದ್ರೂ ಕೂಡ ನಿರ್ಲಕ್ಷ್ಯ ಮಾಡಲೇಬೇಡಿ. ಪ್ರಾಣಿಗಳು ಕಚ್ಚಿದ್ರೆ ಮಾತ್ರ ಅಲ್ಲ, ನೆಕ್ಕಿದ್ರೂ ರೇಬಿಸ್ ಬರಬಹುದು ಜೋಕೆ. ನೆನಪಿಟ್ಟುಕೊಳ್ಳಿ, ರೇಬಿಸ್ ಸೋಂಕಿತ ಪ್ರಾಣಿ ಕಚ್ಚಿದ್ರೆ ಅಥವಾ ಪರಚಿದಾಗ ತಕ್ಷಣ ಚಿಕಿತ್ಸೆ ಪಡೆಯದಿದ್ದರೆ ರೇಬಿಸ್ ವೈರಸ್ ನಮ್ಮ ದೇಹದೊಳಗೆ ಸೇರಿ ಯಾವಾಗ ಬೇಕಾದರೂ ಅದು ಉಲ್ಬಣಗೊಂಡು ನಮ್ಮ ಪ್ರಾಣವನ್ನು ಬಲಿ ಪಡೆಯಬಹುದು. ಎಚ್ಚರ. ಒಂದು ನಾಯಿ ಕಚ್ಚಿ ಏನು ಸರಿಯಾಗಿ ಚಿಕಿತ್ಸೆ ಆಗಿಲ್ಲ ಅಥವಾ ಅರ್ಧಂಬರ್ಧ ಚಿಕಿತ್ಸೆ ಆದರೆ 3 ವಾರದಿಂದ 3 ತಿಂಗಳೊಳಗೆ ಸಾಮಾನ್ಯವಾಗಿ ಅವರು ರೇಬಿಸ್ ಬಂದು ಪ್ರಾಣ ಕಳ್ಕೊತಾರೆ. ಇನ್ನೊಂದು ವಿಚಾರ ಗೊತ್ತಾ? ಚಿಕ್ಕ ಗಾಯ, ಪರಚಿದ ಗಾಯ, ರಕ್ತವೇ ಬಂದಿಲ್ಲ ಅಂತ, ಅಥವಾ ಮನೆ ಸಾಕು ಪ್ರಾಣಿ ಅದಕ್ಕೆ ರೇಬಿಸ್ ಲಸಿಕೆ ಹಾಕಿಸಿದ್ದೇವೆ ಅಂತ ಅದು ಕಚ್ಚಿದ್ರೂ ನಾವು ಚಿಕಿತ್ಸೆ ಪಡೆಯದೆ ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ ಅಂತಾರೆ ರೇಬಿಸ್ ತಜ್ಞರು. ನಾಯಿಗೆ ಲಸಿಕೆ ಹಾಕಿರೋದು ನಾಯಿಗೆ ರೇಬಿಸ್ ಬರದೇ ಇರಲಿ ಅಂತ, ಬಟ್ ಆದರೆ 100% ಪ್ರೊಟೆಕ್ಷನ್ ಎಫಿಕೆಸಿ ಇರೋದಿಲ್ಲ. ಸೊ ರೇಬಿಸ್ ಲಸಿಕೆ ಹಾಕಿದೆ ನಾಯಿಗೆ ಅಂತ ನಿರ್ಲಕ್ಷ್ಯ ಮಾಡಬಾರದು. ವೈದ್ಯರು ಹೇಳಿದ ಮಾತುಗಳನ್ನು ಸರಿಯಾಗಿ ಕೇಳಿದ್ರಲ್ಲ. ಯಾವುದೇ ಪ್ರಾಣಿ ಕಚ್ಚಿದಾಗ ರೇಬಿಸ್ ನಿರೋಧಕ ಲಸಿಕೆ ಹಾಕಿಸಲು ಹಿಂದೇಟು ಹಾಕಬಾರದು. ಅಷ್ಟೇ ಅಲ್ಲ, ರೇಬಿಸ್ ಲಸಿಕೆ ಕ್ರಮಬದ್ಧವಾಗಿ ಮತ್ತು ವೇಳಾಪಟ್ಟಿಯಂತೆ ಹಾಕಿಸಬೇಕು. ಮಿಸ್ ಮಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. 0 ದಿನ ಅವತ್ತು ಕಚ್ಚಿದ ದಿನದಿಂದ 0 ಡೋಸು, ಮತ್ತು 3ನೇ ದಿನ, ಅದಾದಮೇಲೆ 7ನೇ ದಿನ, ಮತ್ತು 28ನೇ ದಿನ ಅದು ಕಂಪಲ್ಸರಿ ತಗೊಂಡಲೇಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡೋಂಗಿಲ್ಲ. ಗಾಯಗಳನ್ನ 3 ರೀತಿ ವಿಂಗಡಿಸ್ತೀವಿ. ಕೆಟಗರಿ 1 ಅಂದರೆ ಬಿರುಕಾಗಲಿ ಯಾವುದೇ ರೀತಿ ಇರಲಿಲ್ಲ, ಏನೂ ಇರಲಿಲ್ಲ ಅಂದರೆ ಅದು ಕೆಟಗರಿ 1 ಅಂತಂದು ವಾಶ್ ಮಾಡಿ ಬಿಡ್ತೀವಿ. ಕೆಟಗರಿ 2 ಅಂದರೆ ಏನಂದರೆ ನಾಯಿ ಪರ್ಚಿದ್ದು ಏನಾರು ಆಗಿರುತ್ತೆ, ಬಟ್ ಬ್ಲಡ್ ಬಂದಿರಲ್ಲ, ಸ್ಕಿನ್ನಲ್ಲಿ ಪರ್ಚಿರುತ್ತೆ, ಅಂಥವ್ರು 4 ಡೋಸು ವ್ಯಾಕ್ಸಿನ್ ತೊಗೊಳ್ಳಲೇಬೇಕು. ಬಟ್ ಅದೇನಾರೋ ಅಲ್ಲಿ ಬ್ಲಡ್ ಬಂದಿತ್ತು ಅಂದರೆ ರೇಬಿಸ್ ಇಮ್ಯುನೋಗ್ಲೋಬ್ಲಿನ್ಸ್ ಅಂತ ಕೊಡ್ತೀವಿ. ಇಮ್ಯುನೋಗ್ಲೋಬ್ಲಿನ್ಸು ಅದು ಎಲ್ಲಿ ಕಚ್ಚಿರುತ್ತೋ ಆ ಜಾಗದಲ್ಲೇ ಕೊಡ್ತೀವಿ. ಅದು 1 ಡೋಸು ತಗೊಳ್ಳಲೇಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸಿಗುತ್ತೆ ರೇಬಿಸ್ ನಿರೋಧಕ ಲಸಿಕೆ ಮತ್ತು ರೇಬಿಸ್ ಇಮ್ಯುನೋಗ್ಲಾಬುಲಿನ್. ಇಂಥ ಮಾರಣಾಂತಿಕ ರೇಬಿಸ್ ರೋಗದ ಲಕ್ಷಣಗಳೇನು? ಯೂಶಲಿ ರೇಬಿಸ್ ಬಂದ ಬಿಗಿನಿಂಗ್ ಫಸ್ಟಲ್ಲಿ ಜ್ವರ, ಮೈಕೈ ನೋವು, ಸುಸ್ತು, ವಾಂತಿ, ವಾಮಿಟಿಂಗ್ ಸೆನ್ಸೇಷನ್ನು, ವಾಂತಿ ಆ ಥರ ಆಗುತ್ತೆ. ನಾಯಿ ಕಡದ ಜಾಗದಲ್ಲಿ ಇಚ್ಚಿಂಗ್ ಆಗೋದು, ಮತ್ತು ಅಲ್ಲಿಂದ ಪೇಯ್ನ್ ಬರೋದು ಆಗುತ್ತೆ. ಆಮೇಲೆ ಜೊಲ್ಲು ಸುರಿತಾ ಇರುತ್ತೆ. ನೀರು ಕುಡಿಯೋಕೆ ಹೋದರೆ ನೀರು ಕುಡಿಯೋಕ್ಕಾಗಲ್ಲ. ಒಂಥರ ಗಾಳಿಯಿಂದನೂ ಸ್ಪ್ಯಾಸಮ್ಸ್ ಬಂದು ಭಯ ಉಂಟಾಗುತ್ತೆ. ಅದು ಕೊನೆಯ ಹಂತದಲ್ಲಿ ಟೋಟಲ್ ಪ್ಯಾರಲಿಸಿಸ್ ಆಗಿಬಿಡುತ್ತೆ. ಆವಾಗ ಸುಮ್ಮನೆ ಸೈಲೆಂಟ್ ಕಾಮ್ ಡೌನ್ ಆಗ್ತಾರೆ. ಪೇಷಂಟ್ ಫೆರೋಷಿಯಸ್ ಇದ್ದರೂ ಕಾಮ್ ಡೌನ್ ಆಗಿ ಡೆತ್ ಆಗ್ತಾರೆ. ಈಗ ಅರ್ಥ ಆಯ್ತಾ ರೇಬಿಸ್ ಎಷ್ಟೊಂದು ಭಯಾನಕ ರೋಗ ಅಂತ?
ಹಾಗಾಗಿಯೇ ನಾಯಿಯಿಂದ ಬರುವ ಅಪಾಯಕಾರಿ ರೇಬಿಸ್ ರೋಗವನ್ನು ಸಂಪೂರ್ಣವಾಗಿ ತಡೆಗಟ್ಟಲು ರಾಷ್ಟ್ರ ಮಟ್ಟದಲ್ಲೇ ದೊಡ್ಡ ಅಭಿಯಾನ ಆರಂಭವಾಗಿದೆ. 2030ರ ವೇಳೆಗೆ ಭಾರತ ರೇಬಿಸ್ ಮುಕ್ತ ರಾಷ್ಟ್ರವಾಗಬೇಕು ಅನ್ನೋದು ಈ ಅಭಿಯಾನದ ಮುಖ್ಯ ಧ್ಯೇಯೋದ್ದೇಶ. ಬನ್ನಿ, ನೀವು ರೇಬಿಸ್ ಮುಕ್ತ ಸಮಾಜ ನಿರ್ಮಿಸಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯೊಂದಿಗೆ ಕೈಜೋಡಿಸಿ. ಸೂಕ್ತ ಚಿಕಿತ್ಸೆ, ಲಸಿಕೆ ಪಡೆದು ರೇಬಿಸ್ ಮಾರಣಾಂತಿಕ ರೋಗದಿಂದ ರಕ್ಷಣೆ ಪಡೆಯಿರಿ.